ಇನ್ನು ಇಷ್ಟೆಲ್ಲ ಆದ ನಂತರ ಪಾಪ ಎಚ್ಚೆತ್ಕೊಂಡ್ರ ಅಂತ ಮಂತ್ರಿಗಳು. ಯಾಕೆ ಅಂತಂದ್ರೆ ಈಗ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಅವರು. ಈಗ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಯಾರು? ಮಂತ್ರಿಗಳು. ಏನು ಹೇಳ್ತಾ ಇದ್ದಾರೆ ಮಂತ್ರಿಗಳು ನೋಡಿ. ಅವ್ರು ಹೇಳ್ತಾ ಇರುವಂಥದ್ದು, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಸರ್ಕಾರ ಏನೋ ಎಚ್ಚೆತ್ಕೊಂಡ್ಬಿಟ್ಟಿದೆ. ಆದರೆ ಇದನ್ನು ಆರಂಭದಲ್ಲೇ ಹೋಗಿ ಮಾತನಾಡಬೇಕಾಗಿತ್ತು. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ. ರೈತರಿಗೆ ಸಾಧ್ಯವಾದಷ್ಟು ನೆರವನ್ನ ಕೊಡ್ತೀವಿ, ರೈತರ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತೀವಿ, ಶಾಂತಿಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಲು ಯತ್ನಿಸ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಿದ್ರೋ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗ್ ಅನ್ನ ಸಿಎಂ ಅವರು ಬೆಂಗಳೂರಲ್ಲಿ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಕಂಟಿನ್ಯೂ ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ? ಹೋಗ್ಬೇಡಿ ಮಾಡಬೇಡಿ ಆ ರೀತಿ ಆಗ್ತಾ ಇದ್ದಾರೆ. ಈ ರೀತಿ ಏನು ಒತ್ತಡ ಇರುವುದಿಲ್ಲ. ನಿನ್ನೆ ಎಚ್ ಕೆ ಪಾಟೀಲ್ ಹೋಗಿದ್ರು, ಒತ್ತಡ ಇರುವುದೇ ಅಲ್ವಾ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರವು ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದ್ರೆ ಸಿಚುವೇಶನ್ ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಇದನ್ನು ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕೆ ಆಗ್ಬಾರ್ದು, ಸಾಮರಸ್ಯದಿಂದ ಬಗೆಹರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. 100% ಸೊ ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರು ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. 8ನೇ ದಿನ ಇವತ್ತು ಪ್ರತಿಭಟನೆ. ಮೊದಲನೇ ದಿನವೇ ಈ ಧ್ವನಿಯನ್ನು ಎತ್ತಿದಾಗ ರೈತರು ಹೋಗಿ ನಿಂತ್ಕೊಂಡು ಮಾತುಕತೆಯನ್ನು ಮಾಡಿಕೊಂಡು ಏನರಪ್ಪ ಏನಾಗಬೇಕು ಎಲ್ಲವನ್ನು ಕೂಡ ಆಗಿದ್ದಾರೆ. ನೋಡೋಣ ರೈತರು ಮಾಡಲಿ ಹೋರಾಟವನ್ನು, ಆಮೇಲೆ ನೋಡೋಣ ಅದು ಎಲ್ಲಿವರೆಗೂ ಹೋಗುತ್ತೆ ನೋಡೋಣ ಅಂತ ಯೋಚನೆ ಮಾಡಿರ್ತಾರೆ. ಬಟ್ ಅದು ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲ್ಲ ಅವರು.